ಮೊದಲಿಗೆ ನನ್ನ ಆರಾಧ್ಯ ದೈವ ಸಿದ್ದೇಶ್ವರ ಶ್ರೀಗಳನ್ನು ಮನದಲ್ಲಿ ನೆನೆದು ಈ ಕೃತ್ತು ಸತಿ ಸಾಯಿಬಾಬರನ್ನು ಮನದಲ್ಲಿ ನೆನೆದು ಸಿದ್ದೇಶ್ವರ ಶ್ರೀಗಳ ಪ್ರವಚನದಲ್ಲಿ ವಿಜ್ಞಾನ ಇದರ ಬಗ್ಗೆ ಮತ್ತು ಅವರು ಕೂಡ ಒಡನಾಟದ ಕೂಡ ಕೆಲವು ಘಟನೆಗಳನ್ನು ಅದರೊಂದಿಗೆ ಜೋಡಿಸಿ ಒಂದು 35-40 ನಿಮಿಷ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ನಾನು ಇದು ಮೊದಲೇ ಪಬ್ಲಿಕ್ ಸ್ಪೀಚ್, ಅದಕ್ಕೆ ದಯವಿಟ್ಟು ತಾವು ಇದನ್ನು ತಮ್ಮ ಆಧ್ಯಾತ್ಮಿಕ ಇದನ್ನು ಒಪ್ಕೊಂಡು ಇದನ್ನು ಮನ್ನಿಸ್ಬೇಕು. ನನ್ನ ಶ್ರೀಗಳನ್ನು ಸುಮಾರು 30 ವರ್ಷಗಳಿಂದ ನಾನು ಅವ್ರ ಒಡನಾಟದಲ್ಲಿದ್ದೆ. ಈ ಮುದ್ದಿ ಫಾರ್ಮ್ನಲ್ಲಿ ಗೋಕುಲ ಪ್ರವಚನ ಇದ್ದಾಗ ಒಂದು ಸೌಭಾಗ್ಯ ಒದಗಿ ಬಂತು ನಮಗೆ. 56 ದಿವಸ ಶ್ರೀಗಳು ಕೂಡ ನಾ ಇದ್ದೆ ಅಲ್ಲಿ. ನಾವು 3 ಮಂದಿ ಮತ್ತು ಸ್ವಾಮಿಗಳು ಸಿದ್ದೇಶ್ವರ ಶ್ರೀಗಳಲ್ಲಿ 56 ದಿವಸ ಅವ್ರು ಕೂಡ ಇದ್ವಿ. ಆಗ ಸಿದ್ದೇಶ್ವರ ಶ್ರೀಗಳು ತಾವೇ ಹೇಳಿದರು, ನಾನು ಮೊದಲು ವಿಜ್ಞಾನದೊಳಗೆ ಸಸ್ಯಶಾಸ್ತ್ರ BSc ಮಾಡ್ಬೇಕಂತ ಮಾಡಿದ್ದೆ. ಆದರೆ ಗುರುಗಳು ಪ್ರಾಯೋಗಿಕ ವರ್ಗಗಳು, ಪ್ರಾಯೋಗಿಕ ಪರೀಕ್ಷೆಗಳು ಟೈಮ್ ಕಳೀಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ನೀ ಫಿಲಾಸಫಿನ ಮಾಡಂತೇಳಿ ಹಿರಿಯರೆಲ್ಲ ಹೇಳಿದ್ದಕ್ಕೆ ನಾನು MA ಫಿಲಾಸಫಿ ಮಾಡಿದೆ ಅಂತ ಶ್ರೀಗಳೇ ನನಗೆ ಹೇಳಿದರು. ಅದಕ್ಕೆ ಅದನ್ನು ನೆನೆಸಿಕೊಂಡು ಅವರು ವಿಜ್ಞಾನಕ್ಕೆ ಬಹಳಷ್ಟು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ ನನಗೆ ಅತ್ಯಂತ ಸರಳ ರೀತಿಯಲ್ಲಿ ಅವ್ರು ಹೇಳಿದ್ದಂದರೆ ವಿಜ್ಞಾನ ವಿಶೇಷ ಜ್ಞಾನ. ನೋಡ್ರಿ, ಅವ್ರು ಹೇಳೋದು ಎಷ್ಟು ವಿಶೇಷ ಜ್ಞಾನ ಅದು ಸರಿಯಾಗಿ ತಿಳಿದುಕೊಳ್ಳುವ ಜ್ಞಾನ, ಅದಕ್ಕೆ ವಿಶೇಷ ಜ್ಞಾನ ಅಂತ ಅವ್ರ ಹೆಸರು ಕೊಟ್ಟರು. ಈ ಜ್ಞಾನ ವಿಜ್ಞಾನ ಅಂತೇಳಿ ಅವ್ರದ್ದು ಒಂದು ಪ್ರವಚನ ಮಾಲಿಕೆ ನಮ್ಮ ಸತ್ಸಂಗ ಬಳಗದೊಳಗೆ ಈಗ ಕಳೆದ 20 ದಿನಗಳಿಂದ ನಾವು ಪ್ರಸಾರ ಮಾಡಿ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ. ಅದು ಎರಗಟ್ಟಿ ಅಲ್ಲೇ ಆದ ಪ್ರವಚನ. ಆ ಜ್ಞಾನ ವಿಜ್ಞಾನ ಪ್ರವಚನ ಸಂಚಿಕೆ ಅದೊಂದು ರೆಫರೆನ್ಸ್ ಪ್ರವಚನ ಅಂತ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಸಾಕಷ್ಟು ವಿಜ್ಞಾನವನ್ನು, ಭಗವದ್ಗೀತೆಯ ಜ್ಞಾನ ವಿಜ್ಞಾನ ಯೋಗದ ಅಧ್ಯಾಯವನ್ನು ತಗೊಂಡು ಶ್ರೀಗಳು ಅತ್ಯಂತ ಸರಳವಾಗಿ ವಿಜ್ಞಾನವನ್ನು, ಅಧ್ಯಾತ್ಮವನ್ನು ಅದರಲ್ಲಿ ಇದು ಮಾಡಿದರೆ. ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳಿಗೆ, ಇಲ್ಲೆಲ್ಲ ಸಾಕಷ್ಟು ಶಿಕ್ಷಕರಿದ್ದೀರಿ, ಆ ಜ್ಞಾನ ವಿಜ್ಞಾನ ಪ್ರವಚನದ ಮಾಲಿಕೆಯನ್ನು ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳು ಅದನ್ನು ಕೇಳಬೇಕು. ಅದು ವರ್ತ್ ಲಿಸನಿಂಗ್ ಅಂತ. ಶ್ರೀಗಳು ತಮ್ಮ ಪ್ರವಚನದೊಳಗೆ ಗ್ರಾವಿಟೇಷನಲ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ, ವೀಕ್ ಫೋರ್ಸ್, ಸ್ಟ್ರಾಂಗ್ ಫೋರ್ಸ್, ಅಂದರೆ ಇವೆಲ್ಲ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಪ್ರತಿಯೊಂದನ್ನು ಅವ್ರು ಹೇಳ್ತಿದ್ರು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಅವರಿಗೆ ವಿಶಿಷ್ಟ ಆಸಕ್ತಿ ಇತ್ತು. ಯಾಕಂದ್ರೆ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಏನಂದ್ರೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಒಂದು ಮಾಡಿ ಅದರಿಂದನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮ್ಯಾಕ್ಸ್ವೆಲ್ಸ್ ಹೆಂಗೆ ಜನ್ರೇಟ್ ಮಾಡೋದನ್ನು ಕೊಟ್ಟ ಇದು. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನಿಂದನೇ ಕಮ್ಯುನಿಕೇಷನ್ ಸಿಸ್ಟಮು, ಮೊಬೈಲು, ಟೆಲಿವಿಷನ್ನು ಎಲ್ಲ ಬಂದಿದ್ದು ಅದರಿಂದನೇ. ಅದನ್ನು ಹೇಳ್ತಾ ಶ್ರೀಗಳ ಒಂದ್ರ ಬಗ್ಗೆ ಹಗಲೆಲ್ಲ ನಮ್ಮ ಕೂಡ ಡಿಸ್ಕಸ್ ಮಾಡ್ತಿದ್ರು. ಏನಂದ್ರೆ ಈ ಎಲ್ಲ ಫೀಲ್ಡ್ ನಾವೇನು ಫಂಡಮೆಂಟಲ್ ಫೀಲ್ಡ್ ಆ್ಯಂಡ್ ಫೋರ್ಸಸ್ ಅಂತೀವಿ, ಇವನ್ನ ಕಂಬೈನ್ಡ್ ಮಾಡಿ ಒಂದು ಥಿಯರಿ ಇದೆ. ಅದಕ್ಕೆ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅಂತ, GUT ಅಂತ ನಾವು ಶಾರ್ಟ್ ಆಗಿ, ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ. ಇದೇನು ಅದನ್ನು ನಾವು ಯಾವಾಗ ಭೌತಶಾಸ್ತ್ರದ ಶಿಕ್ಷಕರು ಅವ್ರಿಗೆ ಭೇಟಿ ಆಗ್ತಿದ್ವಿ, ಅದನ್ನು ಡಿಸ್ಕಸ್ ಮಾಡ್ತಾರೆ ಅಪ್ಪು. ಇಲ್ಲೊಂದು ಘಟನೆಯನ್ನು ನಾನು ನಿಮಗೆಲ್ಲರಿಗೂ ನೆನಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸುತ್ತೂರು ಮಠದೊಳಗೆ ಪ್ರತಿ ವರ್ಷ ಶಿಬಿರಗಳು ನಡೀತಿದ್ವು. ಶ್ರೀಗಳು ಎಲ್ಲಿ ಹೋಗಿದ್ರು ನಾವು ಅಲ್ಲಿ ಹೋಗ್ತಿದ್ವಿ. ಪೂರ 30 ವರ್ಷ ನಾನು ಅದನ್ನು ಮಾಡಿದ್ದೀನಿ. ಶ್ರೀಗಳು ಎಲ್ಲಿ ಹೋಗಿದ್ರು ಅಲ್ಲಿ ಒಂದು ಸಲ ಆದರೂ ನಾವು ಹೋಗ್ತಿದ್ದೆ. ಅವಾಗ ಏನಾಗ್ಬಿಡ್ತು ಅಂದರೆ MI ಸವದತ್ತಿ ಅವ್ರನ್ನ ಅಲ್ಲಿ ಉಪನ್ಯಾಸ ನಡೀಲಿಕ್ಕೆ ಕರೆದಿದ್ರು. MI ಸವದತ್ತಿ ಅಂದ್ರೆ ನಾವು ನಮ್ಮನ್ನು KUD ಐನ್ಸ್ಟೀನ್ ಅಂತಿದ್ವಿ. ಅವ್ರಿಗೆ ಎತ್ತರವಾದ ಆಳು, ದೊಡ್ಡ ಹಣಿ ಐನ್ಸ್ಟೀನ್ ಗತೆನೇ ಇದ್ರು. ನಮ್ಮ ಗುರುಗಳು ನೇರವಾಗಿ ನಮಗೆ KUD ಒಳಗೆ ಕಲಿಸ್ಲಿಕ್ಕೂ ಅವರು ಫೀಸಿಯಾಗಿ ಮಂಗಳೂರಿಗೆ ಹೋಗಿದ್ರು. ಆದರೆ ಅವರ ಸಾಕಷ್ಟು ಉಪನ್ಯಾಸಗಳನ್ನು ಕೇಳಿದ್ರಿಂದ ಹಿಂದಿನ ದಿವಸ ನಾವು ಅಲ್ಲಿ ಹೋದ್ವಿ. ಸಾಯಂಕಾಲ ಆ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅದ್ರ ಬಗ್ಗೆ ಹೇಳ್ಬಿಟ್ಟೆ. ಅದನ್ನು ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ. ಶ್ರೀಗಳು ಮೊದಲೆಲ್ಲ ಸಮಾಲೋಚನೆ ಮಾಡಿದವ್ರ ನೇರವಾಗಿ ವಿಷಯಕ್ಕೆ ಬರ್ತಿದ್ರು. ಅವ್ರಿಗೆ ಹೊಸದನ್ನು ತಿಳ್ಕೊಳ್ಳೋದ್ರ ಭಾರಿ ಉತ್ಸಾಹ. ಅದಕ್ಕೆ ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಈ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ವೀಕ್ ಫೋರ್ಸ್, ಸ್ಟ್ರಾಂಗ್ ಫೋರ್ಸ್
ಇವನ್ನ ಕಂಬೈಂಡ್ ಮಾಡಿ ಅಗ್ರಿ ಸಿಂಪಲ್ ವೇದೊಳಗೆ ಹೇಳೋದು ಗ್ರ್ಯಾಂಡ್ ಯೂನಿಫೈಡ್ ಥಿಯರಿ ಅಂತಾರೆ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಓನ್ಲಿ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾ ಅವ್ರು ಭಾಳ ಆಳವಾಗಿ ಥಿಂಕ್ ಮಾಡ್ತಿದ್ರು ಆ್ಯಂಡ್ ಡಿಫ್ರೆಂಟ್ ಥಿಂಕ್ ಮಾಡ್ತಿದ್ರು. ನಾವೇನು ಸ್ಟೂಡೆಂಟ್ಸ್ಗೆ ಈಗ ಏನು ಹೇಳ್ತೇವಲ್ಲ ಔಟ್ ಆಫ್ ಬಾಕ್ಸಸ್ ಸಾಮಾನ್ಯ ಹಿಂಗೂ ಇದನ್ನು ನೋಡ್ಬೋದಾ ಅಂತ ಆ ವಿಷಯದೊಳಗೆ ಎಂಥ ಮೇಧಾವಿ ಇದ್ದವರು ಆಶ್ಚರ್ಯಪಡ್ಬೇಕು. ಆ ರೀತಿ ಅವರು ಅದನ್ನು ಥಿಂಕ್ ಮಾಡ್ತಿದ್ರು. ಮಾಡ್ಕೋತ ನಮಗೊಂದು ಕ್ರಾಸ್ ಕ್ವಶನ್ ಹಾಕಾಕತ್ತಿದ್ರು. ನಾನು ಪ್ರಯತ್ನ ಮಾಡಕತ್ತಿದ್ವಿ, MI ಸವದತ್ತಿ ಸರ್ ಪ್ರಯತ್ನ ಮಾಡಕತ್ತಿದ್ರು. ಅದು ಸ್ವಲ್ಪ ಡೆಪ್ತ್ ಓದಿಂದ ತಾವೆಲ್ಲರೂ ಈ MI ಸವದತ್ತಿ ಅವರಿಂದ ಬಂದ ಆ ಶಬ್ದಗಳನ್ನು ನೀವೆಲ್ಲ ನೆನಪಿಟ್ಕೋಬೋದು. ಅವ್ರು ಏನಂದ್ರು, ಅಪ್ಪರ ನಾವೆಲ್ಲ ಫಿಸಿಕ್ಸ್ ಹೊಟ್ಟಿಪಾಡಿಗೆ ಕಲ್ತವ್ರಿ. ನಾನು ಅಂದೆ ಅವಾಗ ನಾವು ಹೊಟ್ಟಿಪಾಡಿಗೆ ಕಲ್ತವ್ರಿ ಅಪ್ಪ. ಅಂದ್ರೆ ನಿಮ್ಮಂಗೆ ಥಿಂಕ್ ಮಾಡಕ್ಕೆ ಬರಂಗಿಲ್ಲ ಅನ್ನೋದನ್ನು ಆ ಸ್ಕಾಲರ್ MI ಸವದತ್ತಿಯವರು ಒಪ್ಕೊಂಡಾಗ ನಾವಂತೂ ಒಪ್ಕೊಳ್ಳೋದೇನು. ಇದೇ ರೀತಿ ಅವರ ಇದು ನೀವು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಕರ್ಕೊಂಡು ಹೋಗ್ರಿ ಮ್ಯಾಥಮೆಟಿಕ್ಸ್ನಲ್ಲಿ, ಕೆಮಿಸ್ಟ್ರಿ ಪ್ರೊಫೆಸರ್ ಕರ್ಕೊಂಡು ಹೋಗ್ರಿ ಕೆಮಿಸ್ಟ್ರಿಯಲ್ಲಿ. ನಮಗೆ ಆಶ್ಚರ್ಯ, ಇವ್ರದಾರೆ MA ಫಿಲಾಸಫಿ ಯಾವಾಗ ಅಪ್ಡೇಟ್ ಮಾಡ್ಕೋತಾರೆ ಇವರು, ಅದು ಲೇಟೆಸ್ಟ್ ಸೈನ್ಸ್. ಅದು ಆಶ್ಚರ್ಯ ಆಕೈತೆ. ಅದು ಇದೊಂದು ಘಟನೆಯನ್ನು ನಾನು ತಮ್ಗೆ ನೆನಪಿಸ್ಲಿಕ್ಕೆ ಇದು ಮಾಡ್ತೀನಿ. ನೆಕ್ಸ್ಟ್ ಎರಡನೇದ್ದು, ತಾವೆಲ್ಲ ಪ್ರವಚನದಲ್ಲಿ ಕೇಳಿರಿ, ನಮಗೂ ರಗಡ್ಸಲಾಗ ಸಣ್ಣವರಿದ್ದಾಗ ಗಾಯಗಳಾಗ್ಯಾವು, ರಕ್ತಸ್ರಾವ ಆಗೈತಿ. ಆದ್ರೆ ಅದೊಂದು ವೂಂಡ್ ಆದಾಗ ಬ್ಲಡ್ ಬ್ಲೀಡ್ ಆದದ್ದನ್ನು ಇಷ್ಟು ಚಂದ ಪ್ರವಚನದಲ್ಲಿ ಅಪ್ಪಗಳು ವಿವರಿಸಿದಾರ ಅಂದ್ರೆ ಕೇಳಿಲ್ದವ್ರು ನೋಡ್ರಿ. ಈಗ ಗಾಯ ಆತಂದ್ರೆ ಏನಾಗ್ತೈತಿ, ಬ್ರೈನ್ ಕಮಾಂಡ್ ಕೊಡ್ತೈತಿ. ಏನು ಕೊಡ್ತೈತಿ ಕಮಾಂಡು? ಅಲ್ಲಿ ಯಾವುದು ಜಮ್ಸು ಯಾವುದೇ ಥರದ ಆ ಗಾಯಕ್ಕೆ ಇದು ಬರಬಾರ್ದು ಅಂತೇಳಿ ಸೋಲ್ಜರ್ ಕಳಿಸ್ಕೊಡ್ತೈತೆ. ಅಲ್ಲಿ ಸೋಲ್ಜರ್ ಕಳಿಸ್ಕೊಡೋದು ಅಷ್ಟ ಅಲ್ಲ, ಸ್ವಲ್ಪ ಹೊತ್ತಿನೊಳಗೆ ಹೆಪ್ಪುಗಟ್ಟಿಗೆ ಕ್ರಿಯೆ ಅಪ್ಪಗಳು ಹೇಳ್ತಾರೆ ತಮ್ಮ ವರ್ಡ್ಸ್ನೊಳಗೆ. ಅಲ್ಲಿ ಸೂಜಿಲ್ಲ, ದಾರಿಲ್ಲ, ಹೊಲಿಗೆ ಪ್ರಾರಂಭ ಆಕತಿ. ಅದ್ಭುತವಾದ ಹೊಲಿಗೆ, ಏನು ಸೂಜಿಲ್ಲ ದಾರಿಲ್ಲ ಅಂದ್ರೆ ಅದು ತಾನ ಹೊಲ್ಕೋತತಿ. ಮುಂದೆ ಸ್ವಲ್ಪ ದಿವಸದೊಳಗೆ ಹೊಸ ಚರ್ಮ ಅಲ್ಲಿ ಏನು ಗಾಯ ಆಗಿತ್ತಂತ ಗೊತ್ತಾಗದಂತ. ಅದಕ್ಕೆ ಶ್ರೀಗಳಂತಾರ, ಇದನ್ನು ಚಂದಾಗಿ ನೋಡಿದೆ ಅಂದ್ರೆ ಇದ ಪವಾಡ, ಇದ ದೇವರು. ಅಂದ್ರೆ ಒಂದು ರಕ್ತಸ್ರಾವ, ಹೆಪ್ಪುಗಟ್ಟುವಿಕೆ ಮತ್ತು ಮರಚರ್ಮ ಬರುವಿಕೆಯನ್ನು ಶ್ರೀಗಳ ಅಲ್ಲೇ ದೇವರನ್ನು ಕಾಣ್ತಾರ. ಅದೊಂದು ಅವ್ರದ ವಿಶಿಷ್ಟವಾದ ರೀತಿ. ಮುಂದೆ ಎಲ್ಲ ಅಂಗಾಂಗಗಳ ಬಗ್ಗೆ ಹೇಳ್ಕೊತ ಪ್ರವಚನದಲ್ಲಿ ಅವರೊಂದು ನಿಮ್ಗೆ ಪ್ರಯೋಗ ಮಾಡಂತ ಹೇಳ್ತಾರೆ. ತಾವು ಎಷ್ಟು ಮಂದಿ ಕೇಳಿರೋದೇನು ಗೊತ್ತಿಲ್ಲ. ಈಗ ನಮ್ಗೆ 10 ವರ್ಡ್ ಅವನ್ನ ನಾವು ದಿನನಿತ್ಯ ಯೂಸ್ ಮಾಡ್ತೀವಿ, ಉಪಯೋಗಿಸ್ತೇವೆ. ಅದಕ್ಕೆ ಅವರೊಂದು ಪ್ರಯೋಗ ಮಾಡಿರಿ ಅಂತ ಹೇಳ್ತಾರೆ. ಏನು ಪ್ರಯೋಗ ಅಂದರೆ, ಒಂದು 24 ತಾಸು ನಿಮ್ಮ 10 ವರ್ಡ್ ಯೂಸ್ ಮಾಡಲಿಲ್ದಂಗೆ ಇರೋದು ಒನ್ ಡೇ. ಪ್ರಯತ್ನ ಪಡ್ರಿ ನೀವು. 10 ವರ್ಡ್ ಯೂಸ್ ಮಾಡಲಿಲ್ದಂಗೆ ಬರೀ 24 ತಾಸು ಇರೋದು. ನೀವು ಬೆಳಿಗ್ಗೆ ಹೇಳೋದಿಗೆ ಮೊಬೈಲ್ ಹಿಡಿಬಾರ್ದ್ರಿ, ಕೈ ಯೂಸ್ ಮಾಡಬಾರ್ದಲ್ಲ. ಏನಿಲ್ಲಿ ಮುಂದೆ ಅದಕ್ಕೆ ಏನು ಮೆಸೇಜ್ ಕೊಡ್ತಾರ ಅಂದ್ರೆ, ಅವಾಗ ನಿಮ್ಗೆ ಅದರ ಪ್ರಾಮುಖ್ಯತೆ ಗೊತ್ತಾಕತಿ. ನನ್ನ 10 ವರ್ಡಿನ ಪ್ರಾಮುಖ್ಯತೆ ಏನಪ್ಪಾ ಅಂತ ನನಗೆ ಯಾವಾಗ ಗೊತ್ತಾಕತ್ತೆ ಅಂದ್ರೆ, ಅದು ಇಲ್ದಾಗ ಗೊತ್ತಾಕತಿ. ಅಂದ್ರೆ ಇಂಥವನ್ನೂ ಎಲ್ಲ ಅಂದ್ರೆ ನಮ್ಮ ಅಂಗಾಂಗಗಳೇ ನಮಗೆ ಕೋಟ್ಯಾನುಕೋಟಿ ಬೆಲೆ ಬಾಳುವ ವಸ್ತುಗಳು. ಅವನ್ನ ನೀವು ಪ್ರೀತಿಸಿರಿ, ದೇವನ್ನ ಪ್ರೀತಿಸಿರಿ. ಆಮೇಲೆ ಹಗಲೆಲ್ಲ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾರೋ, ಯೂಸ್ ದೆಮ್ ಆರ್ ಯು ವಿಲ್ ಡೆಫಿನೆಟ್ಲಿ ಲೂಸ್ ದೆಮ್. ನೀನು ಅವನು ಸರಿಯಾಗಿ ಯೂಸ್ ಮಾಡಲಿಲ್ಲ ಅಂದ್ರೆ ಅವನು ಕಳ್ಕೊತಿ. ಅದು ನಿಸರ್ಗದ ನೇಮ. ಯು ಯೂಸ್ ದೆಮ್ ಆರ್ ಡೆಫಿನೆಟ್ಲಿ ವಿಲ್ ಲೂಸ್ ದೆಮ್. ಇದೊಂದು ನಾನು ಗಮನಿಸಿದ್ದು. ಮುಂದೆ ಶ್ರೀಗಳ ಅಟೆಂಪ್ಟ್ಸ್ ಬಗ್ಗೆ ತಮಗೆಲ್ಲ ಗೊತ್ತು. ಕಣಾದನೆಯಿಂದ ಹಿಡಿದು ಬೋಹರ್, ಡಾಲ್ಟನ್ ಎಲ್ಲದರ ಬಗ್ಗೆನೂ ಅವರು ಸರಿಯಾಗಿ ತಿಳ್ಕೊಂಡಿದ್ರು. ನಾವು ಮೊದಲು ಏನು ನಂಬಿದ್ವಿ ಅಂದರೆ, ಅಟೆಂಪ್ಟ್ಸ್ ಬಗ್ಗೆ ಒಂದು ವಸ್ತುವಿನೊಳಗೆ ಒಂದು ಅಟೆಂಪ್ ಇರ್ತೈತಿ, ಅದನ್ನು ಮತ್ತು ವಿಭಾಗ ಮಾಡಲಿಕ್ಕೆ ಬರೋಂಗಿಲ್ಲ. ಆದರೆ ಸೈನ್ಸ್ ಹೆಂಗೆ ಬೆಳ್ಕೊಂತ ಹೋತು, ಆ ಅಟೆಮ್ ಮತ್ತು ಡಿವಿಷನ್ ಅಂದರೆ ಏನೆಲ್ಲ, ಒಳಗೆ ನ್ಯೂಕ್ಲಿಯಸ್ ಐತಿ, ಒಳಗೆ ನ್ಯೂಕ್ಲಿಯಸ್ನೊಳಗೆ ಮತ್ತು ಪ್ರೋಟಾನ್, ನ್ಯೂಟ್ರಾನ್ಸ್ ಅದಾವು, ಎಲೆಕ್ಟ್ರಾನ್ಸ್ ರಿವಾಲ್ವ್ ಮಾಡ್ತಾವು. ಇದ್ರ ಒಂದಿಗೆ ಶ್ರೀಗಳು ಮತ್ತು ಅದರೊಳಗೆ ಮತ್ತು ಅಧ್ಯಾತ್ಮ ಹುಡುಕ್ತಿದ್ರು. ಅಂದ್ರೆ ಈ ಪ್ರತಿಯೊಂದು ವಸ್ತುವಿನೊಳಗಿರೋ ಅಟ್ಯಾಮ್ಸ್ನ ಎಷ್ಟೊಂದು ನಿಖರವಾಗಿ ನಾವು ಹೇಳ್ಬೋದು. ಅಂದ್ರೆ ನಾವು ಅದನ್ನು ಫಿಸಿಕ್ಸ್ನೊಳಗೆ ಔಗಟ್ ರೂಲ್ಸ್ ನಂಬರ್ ಅಂತೇಳಿ,
ಅಂದ್ರೆ ಪ್ರತಿಯೊಂದಿನೊಳಗೆ ವಸ್ತುವಿನೊಳಗೂ ಇಷ್ಟ ಅಟೆಮ್ಸ್ ಅದಾವು. ಇಷ್ಟ ಅನ್ನೋದನ್ನ ನಿಖರವಾಗಿ ಹೇಳ್ಬೋದು. ಅದನ್ನು 6.023 × 10⁻23 ಅಟೆಮ್ಸ್ ಇರೋದನ್ನ ಅವಘಡ್ರೋಸ್ ನಂಬರ್ಸ್ ಅದಕ್ಕೆ ತಮ್ಮ ಪ್ರವಚನದೊಳಗೆ ಅತ್ಯಂತ ಎಕ್ಯುರೇಟ್ ಆಗಿ ಅವ್ರು ಹೇಳಿದ್ದಾರೆ. ಅಂತ ಅಟೆಮ್ ಎಷ್ಟು ಶಕ್ತಿ ಇರ್ತತಿ ಅದು ವಿವರಿಸ್ತಾರ ಅವರು ಅದೊಂದು ಅಟೆಮ್ನೊಳಗೆ. ಮತ್ತು ನಾವೇನು ನಂಬಿದ್ದೀವಿ ಇಲ್ಲಿ ಮಟ್ಟ ಅಂದ್ರೆ ಆ ನ್ಯೂಕ್ಲಿಯಸ್ನೊಳಗೆ ಪ್ರೋಟಾನ್ ನ್ಯೂಟ್ರಾನ್ನ ಫೈನಲ್ ಅಂತ ಇಲ್ಲ. ಪ್ರೋಟಾನ್ ನ್ಯೂಟ್ರಾನ್ನೊಳಗೂ ಮತ್ತು 50ಕ್ಕೂ ಹೆಚ್ಚು ಪಾರ್ಟಿಕಲ್ಸ್ ಅದಾವು. ಅದು ಜ್ಞಾನ ಶ್ರೀಗಳಿಗಿತ್ತು. ನಮಗೆ ಕೇಳೋರು ಅವರು ಪ್ರೊಫೆಸರ್ ಮೆಸಾನ್ಸ್ ಕೇಳಿರಿ, ಎಷ್ಟು ಟೈಪ್ ಮೆಸಾನ್ಸ್ ಅದಾವು, ಕ್ವಾರ್ಕ್ಸ್ ಅದಾವು ಅಂದ್ರೆ ನಾವು ಮತ್ತು ಆಶ್ಚರ್ಯ ಎಲ್ಲಿ ಶ್ರೀಗಳು ಓದ್ತಾರೆ ಇವನ್ನ ಅಂತ. ಅಂದ್ರೆ ಅಷ್ಟು ನಾಲೆಜ್ ಅದಕ್ಕೆ ಅಟೆಮ್ಸ್ ಬಗ್ಗೆನೂ ಅವರು ಭಾಳ ಕಡೆ ತಮ್ಮ ಪ್ರವಚನದೊಳಗೆ ಹೇಳಿದ್ದಾರೆ. ಶ್ರೀಗಳು ಈ E=mc², ಐನ್ಸ್ಟೀನ್ ಅಂದ್ರೆ ಭಾಳ ಪ್ರೀತಿ ಅವರಿಗೆ. ಐನ್ಸ್ಟೀನ್ ಆಮೇಲೆ ಸ್ಟಿಫನ್ ಹಾಕಿಂಗ್ ಅಂತ ತಾವು ಹೆಸರು ಕೇಳಿರ್ಬೋದು. ಐನ್ಸ್ಟೀನ್ ಬಗ್ಗೆ ಭಾಳ ಪ್ರೀತಿ. ಆ E=mc² ಭಾಳ ಪ್ರವಚನದಲ್ಲಿ ಹೇಳ್ತಾರೆ ಅವರು. ಅಂದ್ರೆ E=mc² ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೇನೆ. ಏನಂದ್ರೆ ಒಂದು ಮಾಸ್ ಪೂರ್ಣವಾಗಿ ಎನರ್ಜಿ ಆದ್ರೆ ಎಷ್ಟು ಎನರ್ಜಿ ಆಗ್ಬೋದು ಒಂದು ಕ್ಯಾಲ್ಕುಲೇಟ್ ಮಾಡೋ ಒಂದು ಫಾರ್ಮುಲಾ E=mc². ಅದನ್ನು ಈಗ ಹಳ್ಳಿ ಒಳಗೆ ಪ್ರವಚನ ನಡೆದಿತ್ತಂದ್ರೆ ಶ್ರೀಗಳು ಎಷ್ಟು ಚಂದ ಹೇಳ್ತಿದ್ರು ಅಂದ್ರೆ, ಈಗ ನೀವು ಒಂದು 10 ಗ್ರಾಮ್ ಮಾಸನ ಪೂರ ಎನರ್ಜಿ ಆತಂದ್ರೆ ನಿಮ್ಮ ಈ ಯರಗಟ್ಟಿ ಅಂತ ಊರನ್ನ 5 ವರ್ಷ ಲೈಟ್ನಿಂದ ಹಚ್ಬೋದು. ಆದ್ರೆ ನೀವು ಹೋಗಿ ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ಕ್ಯಾಲ್ಕುಲೇಟರ್ ತಗೊಂಡು ಆ ಎನರ್ಜಿ ಮತ್ತು ಅವ್ರು ಏನು ಹೇಳ್ತಿದ್ರು ಅದಕ್ಕೆ ಹೊಂದಾಣಿಕೆ ಇರ್ತಿತ್ತು. ಮತ್ತು ಅದು ಫ್ಲೋದಾಗ ಬರ್ತಿತ್ತೆ. ನಮ್ಮಂಗೆ ಹಿಂಗೆ ನೋಟ್ಸ್ ಮಾಡ್ಕೊಂಡು ಬಂದು ಏನಿಲ್ಲ, ಅದು ಫ್ಲೋದೊಳಗೆ ಬರ್ತಿತ್ತು ಮತ್ತು ಎಕ್ಯುರೇಟ್ ಇರ್ತಿತ್ತು. ಅದಕ್ಕೆ ಹಗಲೆಲ್ಲ ಅವರು ಐನ್ಸ್ಟೀನ್ ಬಗ್ಗೆ ಮತ್ತು E=mc² ಬಗ್ಗೆ ತಮ್ಮ ಪ್ರವಚನದಲ್ಲಿ ಸಾಕಷ್ಟು ಬಾರಿ ತಗೊಂಡಿದ್ದಾರೆ. ಮೊದಲು ಅವರು ತಮ್ಮ ಅಂತಿಮ ಪ್ರಣಮಾಂಜಲಿ ಒಳಗೆ ಈ ವಿಜ್ಞಾನದ ಬಗ್ಗೆ ಒಂದು ಹೇಳಿದ್ದಾರೆ, ಅದ್ಭುತವಾಗಿ ಹೇಳಿದ್ದಾರೆ. ಅಭಿನಂದನಾ ಪತ್ರದೊಳಗೆ ಏನಂತಾರೆ ಅವರು ಶ್ರೀಗಳು, ಜಾಗತಿಕ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ಸರಿಸಿವೆ. ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಶೋಧನೆಗಳು ದೃಷ್ಟಿಯ ಪರಿಸೀಮೆಯನ್ನು ದೂರ ಸರಿಸಿವೆ. ಅಂದ್ರೆ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳ ನಮ್ಮನ್ನು ಥಿಂಕ್ ಮಾಡೋದನ್ನ ಬೌಂಡ್ರಿನ ಎಕ್ಸ್ಪಾಂಡ್ ಮಾಡ್ಕೊತ ಹೋದ್ರು. ಅದಕ್ಕೂ ಅವರಿಗೂ ಅಭಿನಂದನೆ ಸಲ್ಲಿಸ್ತಾರ ಅವರು. ಅದರಿಂದ ನಾನು ತಿಳ್ಕೊಳ್ಳಿಕ್ಕೆ ನನಗೆ ಸಹಾಯ ಆಯ್ತು. ತಮ್ಮ ಅಂತಿಮ ಅಭಿನಂದನಾ ಪತ್ರ ಅಂತೂ ಎಲ್ಲರಿಗೂ ಗೊತ್ತೈತಿ, ಅದನ್ನ ಎಲ್ಲರೂ ಓದಲೇಬೇಕು. ಅವ್ರದ್ದು ಲೈಫ್ ಸ್ಟೋರಿನ ಅದ್ರೊಳಗೆ ಬರ್ತೈತಿ. ಇಲ್ಲಿ ನಾ ಹೇಳಿದ್ನಲ್ಲ, ಐನ್ಸ್ಟೀನ್ ಹೇಳಿದ್ನಿ, ಆಮೇಲೆ ಇನ್ನೊಬ್ಬ ಸೈಂಟಿಸ್ಟ್ ಸ್ಟೆಫನ್ ಹಾಕಿಂಗ್ ಅಂದ್ರೂ ಭಾಳ ಸಲ ಅವರು ಪ್ರವಚನದೊಳಗೆ ಅವರು ಒರಿಜಿನ್ ಆಫ್ ಯೂನಿವರ್ಸ್ ಬಗ್ಗೆ ಅತ್ಯಂತ ಸ್ಟಡಿ ಮಾಡಿದ್ರು. ಅವರು ತಮ್ಮ 40ನೇ ವಯಸ್ಸಿಗೆ ಸ್ಟೆಫನ್ ಹಾಕಿಂಗಿಗೆ ಇಂಗ್ಲೆಂಡದ ಭೌತ ವಿಜ್ಞಾನಿ ಅವರು, ಇನ್ನೇನು ಬದುಕಂಗಿಲ್ಲ ಅಂತ ಹೇಳ್ಬಿಟ್ಟಿರ್ತಾವ ಅವನು 40ನೇ ವರ್ಷಕ್ಕೆ. ಆದ್ರೆ ಮುಂದೆ ಅವ 76 ವರ್ಷ ಮತ್ತು 36 ವರ್ಷ ಬದುಕಿ ಈ ಸ್ಪೇಸ್ ಬಗ್ಗೆ ಸಂಶೋಧನೆ ಮಾಡ್ತಾನೆ. ಶ್ರೀಗಳಿಗೆ ಸ್ಪೇಸ್ ಬಗ್ಗೆ ಅಂದ್ರೆ ಭಾಳ ಇಂಟ್ರೆಸ್ಟ್. ನಾವು ಯಾವಾಗ ಹೋದ್ರು ಸ್ಪೇಸ್ ಬಗ್ಗೆ ಹಗಲ ಡಿಸ್ಕಸ್ ಮಾಡ್ತಿದ್ವಿ. ಪ್ರವಚನದೊಳಗೂ ಭಾಳ ಸಲ ಅದನ್ನು ಯೂಸ್ ಮಾಡಿ. ಹೆಂಗೆ ನಾವೊಂದು 3-4 ಉದಾಹರಣೆಗಳನ್ನು ಶ್ರೀಗಳು ಕೊಟ್ಟಿದ್ದನ್ನ ಕೊಡ್ತೀನಿ. ಈಗ ನಮ್ಮ ಭೂಮಿ ಮತ್ತು ಸೂರ್ಯ ಸಾಮಾನ್ಯರಿಗೆ ತಿಳಿಯಂಗೆ ಸೂರ್ಯ ಭೂಮಿಗಿಂತ ಎಷ್ಟು ದೊಡ್ಡವದಾನ. ಶ್ರೀಗಳು ಹೆಂಗೆ ಹೇಳ್ತಾರಂದ್ರೆ, 10 ಲಕ್ಷ ಭೂಮಿಗಳನ್ನು ಒಂದು ಕಡೆ ಒಗೆದ್ರಿಂದ ಒಬ್ಬ ಸೂರ್ಯ ಆಗ್ತಾನೆ. 10 ಲಕ್ಷ ಭೂಮಿಗಳನ್ನು ಒಂದು ಕಡೆ ಹಾಕಿದ್ರೆ ಅಂದ್ರೆ ಅಷ್ಟು ದೊಡ್ಡ ಸೂರ್ಯ ಅದಾನ. ಮುಂದೆ ಸೂರ್ಯ ಅಂತ ಲಕ್ಷಗಟ್ಟಲೆ ಸೂರ್ಯರನ್ನ ಒಂದು ಕಡೆ ಹಾಕಿದ್ರೆ ಒಂದು ಸ್ಟಾರ್ ಆಕತಿ. ಅಂತ ಎಷ್ಟು ಸ್ಟಾರ್ಗಳದಾವು ಶ್ರೀಗಳು ಒಂದು ಪ್ರವಚನದಲ್ಲಿ ಹೇಳ್ತಾರ. ಅವರ ಹೇಳಿದ್ದೆ, ಒಂದರ ಮುಂದೆ 21 ಪೂಜೆ ಕೊಟ್ರೆ, ಇಲ್ಲಿ ಮುದ್ದು ವಿದ್ಯಾರ್ಥಿಗಳಿದ್ರೆ ನೀವು ಒಂದರ ಮುಂದೆ 21 ಪೂಜೆ ಕೊಟ್ರೆ ಎಷ್ಟು ನಂಬರ್ ಆಕತಿ.
ಅಷ್ಟು ಸ್ಟಾರ್ಗಳದಾವು. ಇದು ಪ್ರವಚನದೊಳಗೆ ಶ್ರೀಗಳು ಹೇಳ್ತಾರ, ಅದು ಅಕ್ಯುರೇಟ್, 100% ಅಕ್ಯುರೇಟ್. ಮುಂದೆ ಈ ಸ್ಪೇಸ್ ಬಗ್ಗೆ ಹೇಳ್ತಾ ಶ್ರೀಗಳು ಮತ್ತೊಂದು ಪ್ರವಚನದಲ್ಲಿ ಇದರದ್ದು ಲೈಫ್ ಎಷ್ಟು ಅದನ್ನೂ ಸೈಂಟಿಸ್ಟ್ ಕಂಡು ಹಿಡಿದಿದ್ದಾರೆ. ಬಿಗ್ ಬ್ಯಾಂಗ್ ಥಿಯರಿ ಅಂತ, ಯಾವಾಗ ಈ ಯೂನಿವರ್ಸ್ ಹುಡ್ತು ಅಲ್ಲಿಂದ ಇಲ್ಲಿ ಮಠ ಅದಕ್ಕೆ 13.6 ಬಿಲಿಯನ್ ಇಯರ್ಸ್ ಆಗೈತಿ. 13,600 ಕೋಟಿ ವರ್ಷಗಳಾಗೈತಿ ಈ ಯೂನಿವರ್ಸ್ ಹುಟ್ಟಿ. ಶ್ರೀಗಳು ಅದನ್ನು ಹೇಳ್ತಾರೆ ಪ್ರವಚನದ ಮುಂದೆ. 13,600 ಕೋಟಿ ವರ್ಷಗಳ ಹಿಂದೆ ಅದೇನು ಯೂನಿವರ್ಸ್ ಉದಯ ಆತು. ಆ ಉದಯ ಆದಾಗಲಿಂದ ಅದು ಎಕ್ಸ್ಪಾಂಡ್ ಆಗತ್ತಿ. ಸಾದಾ ಹಿಂಗೆ ಎಕ್ಸ್ಪಾಂಡ್ ಆಗತ್ತಿಲ್ಲ, ಎಷ್ಟು ವೇಗದೊಳಗೆ ಎಕ್ಸ್ಪಾಂಡ್ ಆಗತೈತಿ. ವಿತ್ ದ ಸ್ಪೀಡ್ ಆಫ್ ಲೈಟ್. ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತೈತಿ. ಹಂಗೆ ಈ ಯೂನಿವರ್ಸ್ ಯಾವಾಗ ಉದಯ ಆಗೈತಿ ಅವಾಗ್ಲಿಂದ ಎಕ್ಸ್ಪಾಂಡ್ ಆಗತೈತಿ. ಅದನ್ನು ಶ್ರೀಗಳು ಎಷ್ಟು ಚಂದ ಹೇಳ್ತಾರೆ. ಈಗ ಹಳ್ಳಿಯವ್ರಿಗೆ ತಿಳಿಬೇಕು, ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಹೋಗ್ತೈತಿ. ಹಂಗೆ 1 ವರ್ಷ ಹೋತಂದ್ರೆ ಅದಕ್ಕೆ 1 ಜ್ಯೋತಿರ್ವರ್ಷ ಅಂತಾರೆ ಇಂಗ್ಲೀಷ್ ಒಳಗೆ. ಅದಕ್ಕೆ ಲೈಟ್ ಇಯರ್ ಅಂದ್ರೆ 1 ವರ್ಷಕ್ಕೆ ನೀವೊಂದು ಬಬಲ್ ಅಂತ ಇಟ್ಕೊರಿ. ಯೂನಿವರ್ಸ್ ಒಂದು ಬಬಲ್ ಅಂತ ಇಮ್ಯಾಜಿನ್ ಮಾಡ್ರಿ. ಆ ಬಬಲ್ 1 ವರ್ಷಕ್ಕೆ 1 ಲೈಟ್ ಇಯರ್ ಅಷ್ಟು ಎಕ್ಸ್ಪಾಂಡ್ ಆಕತಿ. ಹಂಗ 13,600 ಕೋಟಿ ವರ್ಷದಿಂದ ಎಕ್ಸ್ಪಾಂಡ್ ಆಕೊಂತ ಐತಿ. ಇನ್ನೂ ಬೌಂಡ್ರಿ ಮುಟ್ಟಿಲ್ಲ. ಅದಕ್ಕೆ ಶ್ರೀಗಳು ತಮ್ಮ ಪ್ರವಚನದೊಳಗೆ ಏನಂತಾರ, ಅದಕ್ಕೆ ಲಿಮಿಟ್ಲೆಸ್. ಅದಕ್ಕೆ ಲಿಮಿಟೇ ಇಲ್ಲ, ಬೌಂಡ್ರಿ ಲೆಸ್, ಆದರೂ ಫೈನೈಟ್ ಮುಂದೆ ಹೇಳ್ತಾರ. ಅಂದ್ರೆ ಇದಕ್ಕೂ ಒಂದು ಅಂತ್ಯ ಇದೆ, ಇಂಥ ಯೂನಿವರ್ಸ್ಗೂ ಒಂದು ಅಂತ್ಯ ಐತಿ. ಇವೆಲ್ಲವುಗಳನ್ನ ತಮ್ಮ ಪ್ರವಚನದಲ್ಲಿ ಹೇಳ್ತಾರೆ. ಇನ್ನೊಂದು ತಾವು ಕೇಳಿರ್ಬೋದು, ಈಗ ಸೂರ್ಯನಿಂದ ಬೆಳಕು ಭೂಮಿ ಮುಟ್ಟಾಕ ಎಷ್ಟು ಟೈಮ್ ತಗೋತೈತಿ? ಶ್ರೀಗಳು ಒಂದು ಪ್ರವಚನದೊಳಗೆ ಹೇಳ್ತಾರೆ, ಸೂರ್ಯನಿಂದ ಭೂಮಿ ಡಿಸ್ಟೆನ್ಸು 15 ಕೋಟಿ ಕಿಲೋಮೀಟರ್. ಬೆಳಕು ಅಲ್ಲಿಂದ 3 ಲಕ್ಷ ಕಿಲೋಮೀಟರ್ದಿಂದ ಬಂತಂದ್ರೆ ಭೂಮಿ ಮುಟ್ಲಿಕ್ಕೆ ತಗೊಳ್ಳುವ ಸಮಯ 8 ನಿಮಿಷ 20 ಸೆಕೆಂಡ್ಸ್. ಅವಾಗ ನಮ್ಗೆ ಕೇಳ್ತಿದ್ರು ಶ್ರೀಗಳ, ಪ್ರೊಫೆಸರ್ ಈಗ ನಮ್ಗೆ ಲೈಟ್ ಕಾಣಕತ್ತಲ್ಲ ಫೋಟಾನ್ಸ್ಲೆ, ಇದು ಕರೆ ಅಂದ್ರೆ ಅಂತಿದ್ರು. ನಾವು ಏನು ಕೇಳ್ತಾರ ಅಂತ ಗೊತ್ತಾಗ್ತಿದ್ದಲ್ಲ. ಕರೆ ಅಲ್ಲಿದು ಯಾಕಂದ್ರೆ 8 ನಿಮಿಷ 20 ಸೆಕೆಂಡ್ ಹಿಂದೆ ಬಿಟ್ಟಿದ್ದು ಈಗ ನಮಗೆ ಮುಟ್ಟೈತಿ. ಈಗ ಬರೋದು ಇನ್ನು 8 ನಿಮಿಷ 20 ಸೆಕೆಂಡ್. ಅಗಾಧವಾದ ಥಿಂಕಿಂಗ್. ನಾ ಫಿಸಿಕ್ಸ್ ಪ್ರೊಫೆಸರ್ ಇದ್ರು ಮತ್ತೆ ಹೋಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ಲ, ಆಶ್ಚರ್ಯ ಆಗೋದು. ಇದು ಬರೇ ಫಿಸಿಕ್ಸ್ ಅಲ್ಲ, ಬರೇ ಮ್ಯಾಥಮೆಟಿಕ್ಸ್ ಅಲ್ಲ, ಎಲ್ಲ ಸೈನ್ಸ್ ವಿಷಯದಲ್ಲೂ ಅಗಾಧವಾದ ಜ್ಞಾನ ಅವರು. ಇವನ್ನೆಲ್ಲ ನೀವು ಅವರು ಮತ್ತೊಬ್ರು ಇಲ್ಲ ಅದಕ್ಕೆ ಹೋಗು. ಈಗ ನಾವು ಒಂದು ಇದ್ರೊಳಗೆ ಬರ್ತೈತಿ, ಕಾಳಿದಾಸಗ ಉಪಮೇಯ ಕೊಡೋದ್ರೊಳಗೆ ಕಾಳಿದಾಸ ಅಗ್ರಗಣ್ಯ, ಅವ್ಗೆ ಯಾರೂ ಕಂಪೇರ್ ಮಾಡಂಗಿಲ್ಲ. ಹಿಂಗಾಗಿ ಎಣಸ್ಕೊತ ಹೋಗ್ಬೇಕಾರ ಕಾಳಿದಾಸ ಎರಡನೇದು ಹಿಂಗೆ ಮಡ್ಸಕ್ಕೆ ಹೋಗ್ತಾರಂತ, ಮಡ್ಸಕ್ಕೆ ಆಗಂಗಿಲ್ಲ. ಇದಕ್ಕೆ ಅನಾಮಿಕ ಅಂತಾರಂತ ಈ ಬೆಳ್ಳಿ. ಹಂಗೆ ಶ್ರೀಗಳ ಅವ್ರಿಗೆ ಅವರೇ ಸಾಟಿ. ಒಬ್ಬರ ಶ್ರೀಗಳ ವೈಜ್ಞಾನಿಕವಾಗಿ ಫಿಲಾಸಫಿ ಹೇಳ್ಯಾರ, ಎರಡನೇ ಮಡ್ಸಕ್ಕೆ ಆಗಂಗಿಲ್ಲ ಅದಕ್ಕೆ. ಯಾಕಂದ್ರೆ ಮತ್ತೊಂದು ಉದಾಹರಣೆ ಇಲ್ಲ. ಅದನ್ನು ನಾ ಕಂಡುಕೊಂಡಿದ್ದು, ನಾ ಹೇಳಕತ್ತಿದ್ದ ಅಲ್ಪ. ಆದ್ರೆ ಅವರು ಪ್ರತಿಯೊಂದು ವಿಷಯದಲ್ಲಿ, ನಾನು ಒಂದು ಫಿಸಿಕ್ಸನ್ನ ತಿಳ್ಕೊಳಕ್ಕೆ 35 ವರ್ಷ ಕಲಿಸಿದ್ರು ಇನ್ನೂ 1% ತಿಳಿದಿಲ್ಲ. ಆದ್ರೆ ಅವ್ರು ಎಲ್ಲಾನು ಅಪ್ಡೇಟ್ ಮಾಡ್ತಿದ್ರು. ಮತ್ತು ನಮ್ಗೆ ಹೇಳೋರು, ಈ ಪುಸ್ತಕ ಓದಿದ್ರೆ ಏನ್ರಿ ಪ್ರೊಫೆಸರ್, ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ಸ್ಟಿಫನ್ ಹಾಕಿಂಗ್ ಓದಿದ್ರಿ, ಇಲ್ಲಿ ಏನು ಮೆನ್ಷನ್ ಮಾಡ್ರ ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾವು ಮತ್ತೆ ಅದನ್ನು ಓದಿ ಅಪ್ಪರ ಓದ್ಕೊಂಡಿದ್ರಿ, ಪ್ರಾಮಾಣಿಕವಾಗಿ ಒಪ್ಕೋತಿದ್ವಿ. ಅವ್ರಿಗೊಂದು ಏನು ಇಲ್ಲ, ಅಪ್ಪರ ಓದ್ಕೊಂಡು ಬಂದು ತಮ್ಮ ಕೂಡ ಡಿಸ್ಕಸ್ ಮಾಡ್ತೀವಿ. ಮತ್ತು ನಾವು ಅದನ್ನೆಲ್ಲ ಓದ್ಕೊಂಡು ಡಿಸ್ಕಸ್ ಮಾಡಿ ಹೋದ್ರೂ ಅಷ್ಟ ವಿನಮ್ರವಾಗಿ ಅವ್ರಿಗೆಲ್ಲ ಗೊತ್ತಿರ್ತಿತ್ತ. ನಮ್ಮ ಬಾಯಾಗ ಬರೆಸ್ತಿದ್ದವ್ರು, ಬರೆಸಿಂದ ಹಿಂಗಿರ್ಬೋದನ್ರಿ ಅಂತ, ತಪ್ಪಾಗೈತೆ ಅಂತ ಹೇಳ್ತಿದ್ದಿಲ್ಲ ನಮಗೆ. ಹಿಂಗಿರ್ಬೋದು ಅಂತ ನೋಡ್ರಿ ಅದನ್ನ ಅಂದ್ರೆ ಮತ್ತೆ ಹೋಗಿ ನಾವು ಚೆಕ್ ಮಾಡಿದ್ರೆ ಅವ್ರು ಹೇಳಿದ್ದ ಕರೆಕ್ಟ್ ಆಯ್ತು. ಅದೆಂತ ಅದಕ್ಕೆ ಅದು ಓದಿ ಪ್ರಾಕ್ಟೀಸ್ ಮಾಡಿ ಕಲಿಸಿದ್ದಲ್ಲ. ಅವರು ಉದ್ಭವ ಪುರುಷರು, ಉದ್ಧಾರ ಮಾಡಕ್ಕೆ ಬಂದವರು. ಅವರು ನಮ್ಮ ಅಂಥ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ ಪ್ರತಿಯೊಬ್ಬ ಗ್ರಾಮೀಣ ವ್ಯಕ್ತಿಗಳಿಗೂ ಮುಟ್ಟುವಂಥ ಅವ್ರು ಹೇಳಿದ್ರಲ್ಲ ಆ ಶೈಲಿ, ಅದು ಅನುಕೂಲನಿಗೆ ನಿಲ್ಕತ್ತು.
ಮುಂದೆ ಶ್ರೀಗಳ ಮ್ಯಾಥಮೆಟಿಕ್ಸ್ನೊಳಗೂ ಭಾಳ ಇಂಟ್ರೆಸ್ಟ್ ಅವ. ಮ್ಯಾಥಮೆಟಿಕ್ಸ್ನೊಳಗೆ ಅದರೊಳಗೂ ಶೂನ್ಯ, ಸರ್ಕಲ್, ಟ್ರಯಾಂಗಲ್. ಈಗ ಸರ್ಕಲ್ ಎಲ್ಲರಿಗೂ ಗೊತ್ತಿದ್ದ, ಒಂದು ಸಣ್ಣ ಸರ್ಕಲ್ ತೆಗಿತೀವಿ, ಇನ್ನೊಂದು ದೊಡ್ಡ ಸರ್ಕಲ್ ತೆಗಿತೀವಿ. ಆ ಸರ್ಕಲ್ನೊಳಗೆ ಒಂದು ಏನು ಇರ್ತೈತಿ, ಸೆಂಟರ್ ಅಂತ ಇರ್ತೈತಿ. ಅದನ್ನ ಹಗಲೆಲ್ಲ ಹೇಳ್ತಾರೆ ನೋಡ್ರಿ. ಆ ಪರಿಗ ಏನೈತಲ್ಲ, ಸರ್ಕಂಫರೆನ್ಸ್ ದೊಡ್ಡದು ಸಣ್ಣದು ಇರ್ಬೋದು, ಬಟ್ ಸೆಂಟರ್ ಒಂದೇ. ಅಂದ್ರೆ ಸೆಂಟರ್ ಒಂದೇ ಅನ್ನೋದನ್ನ ಅಲ್ಲಿ ದೇವ ಒಬ್ಬ ಅನ್ನೋ ಕಲ್ಪನೆ ಸಾಮಾನ್ಯರಿಗೂ ತಿಳಿಯೋದು. ಟ್ರಯಾಂಗಲ್ ತಗೊಂಡಾಗ ಟ್ರಯಾಂಗಲ್ದು ಯಾವುದೇ ಸೈಜ್ ಟ್ರಯಾಂಗಲ್ ತಗೋರಿ, ಆ ಟ್ರಯಾಂಗಲ್ದ 3 ಕೋನಗಳ ಮೊತ್ತ 180 ಆಗಬೇಕ. ಸಣ್ಣದು ದೊಡ್ಡದು, ಒಬ್ಬ ಸಣ್ಣವ ಇರಲಿ, ಒಬ್ಬ ಸಣ್ಣ ದೇಹ ಕೊಟ್ಟಿರ್ಲಿ, ಇನ್ನೊಬ್ಬ ದೊಡ್ಡ ದೇಹ ಕೊಟ್ಟಿರ್ಲಿ, ಅಂದ್ರೆ ಆ 3 ಕೋನಗಳ ಮೊತ್ತ 180. ಅಂದ್ರೆ ಸಣ್ಣ ಬಾಲಕರುಗಳಿಗೆ ಸತ್ಯಕ್ಕೆ ಅಂದ್ರೆ ಪ್ರತಿಯೊಬ್ಬನಲ್ಲಿಯೂ ಇರುವ ಆ ದೇವತ್ವ ಅಥವಾ ಆತ್ಮ ಒಂದೇ ಅನ್ನೋದನ್ನ ಆ ಸಿಂಪಲ್ ಟ್ರಯಾಂಗಲ್ಲೇ ಹೇಳ್ತಿದ್ದೆ. ಒಂದು ಸಣ್ಣ ಕೋನ ಐತಿ, ಇನ್ನೊಂದು ದೊಡ್ಡ ಕೋನ ಐತಿ. ಆ 3 ಕೋನಗಳ ಮೊತ್ತ ನೋಡಿದ್ರಿ ಅಂದ್ರೆ 180 ಇರ್ತೈತಿ. ಅದು ಚೇಂಜ್ ಆಗಂಗಿಲ್ಲ. ಅಂದ್ರೆ ಆ ಮೂಲ ವಸ್ತು ಒಂದ, ಆತ್ಮ ಒಂದ. ಅಂದ್ರೆ ಆಧ್ಯಾತ್ಮ ಮತ್ತು ವಿಜ್ಞಾನ ಅವರ ಪ್ರತಿಯೊಂದರೊಳಗೂ. ಇನ್ನು ಮ್ಯಾಥಮೆಟಿಕ್ಸ್ನೊಳಗೆ ಸಾಮಾನ್ಯರಿಗೂ ತಿಳಿಯೋಂಗೆ ಅವ್ರದ್ದೊಂದು ಶ್ರೀಗಳದ ನಮಗೊಂದು ಅಸೈನ್ಮೆಂಟ್ ಕೊಟ್ಟಿದ್ರು. ಈಗ ನಮ್ಮಲ್ಲಿ ಒಬ್ಬರು ಕರೇಗೌಡರು ಅಂತೇಳಿ ಮ್ಯಾಥಮೆಟಿಕ್ಸ್ನೊಳಗೆ ಎಕ್ಸ್ಪರ್ಟ್ ಟೀಚರ್ ಇದ್ದಾರೆ. ಅವರು ಮತ್ತು ಗಣಾಚಾರಿ ಸರ್ ಕೂಡಿ ಅದನ್ನು ನಾವು ಶ್ರೀಗಳಿಗೆ ಆ ಕರಡು ಪ್ರತಿಯನ್ನು ಒಂದು 15-20 ಸಲ ತೋರಿಸಿದ್ದೀವಿ. ಈಗ ಅದು ಫೈನಲ್ ಫಾರ್ಮ್ನೊಳಗೆ ಬಂದೈತಿ. ಅವ್ರದ್ದು ಆಸೆ ಇತ್ತು ಏನಂದ್ರೆ ಒಬ್ಬ ಸಾಮಾನ್ಯರು ಮ್ಯಾಥಮೆಟಿಕ್ಸ್ ತಿಳ್ಕೊಬೇಕು, ಆ ಮ್ಯಾಥಮೆಟಿಕ್ಸ್ನಿಂದ ಆಧ್ಯಾತ್ಮ ತಿಳ್ಕೊಬೇಕು. ಅದು ಸಾಧಕರಿಗೆ ಭಾಳ ಹೆಲ್ಪ್ ಆಗ್ತೈತೆ ಅಂತೇಳಿ ನಮ್ಮ ಕಡೆಯಿಂದ ಅದನ್ನು ಮಾಡ್ಸಕತ್ತಾರ. ಶೀಘ್ರದಲ್ಲೇ ಅದನ್ನು ನಾವು ತಮ್ಮೆಲ್ಲರಿಗೂ ಲಭ್ಯವಾಗಂಗೆ ಮಾಡ್ತೀವಿ. ಇದಿಷ್ಟು ಶ್ರೀಗಳ ಬಗ್ಗೆ ನಾನು ವಿಜ್ಞಾನದಲ್ಲಿ ತಿಳ್ಕೊಂಡಿದ್ದು. ಈಗ ನಿಮಗೇನಾರ ಇದು ಇದ್ರೆ ನಾ ಇನ್ನು ನೆಕ್ಸ್ಟ್ ಒಂದು 10-15 ಮಿನಿಟ್ ಇಂಟ್ರಾಕ್ಷನ್ ಅಂತ ಮಾಡೋದು. ನೀವೇನಾರ ಕ್ವಶನ್ ಕೇಳೋದಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಹಾಂ ಮೈಕ್ ಕೊಟ್ಟು ಕಳ್ಳಿ ಕೊಟ್ರಿ. ಓಕೆ. ದುರ್ದೈವ ಸಂಗತಿ ಹೇಳಬೇಕಾಗಿದೆ. ಹ್ಞೂ ಸರ್. ಏನಪ್ಪಾ ಅಂದ್ರೆ ಇಳಿಗೆ ಬಂದಾಗ ಇಳಿಗೆ ಬರ್ತದ, ಎಲ್ಲ ತಿಳಿಗಳು ಇಳಿ ವಯಸ್ಸಿಗೆ ಅಂತ ಹೇಳೋದು ನಾನು. ಹ್ಞೂ ಸರ್. ಇದು ದುರ್ದೈವ. ಯಾಕಂದ್ರೆ ನಾವು 30 ವರ್ಷ 35 ವರ್ಷ ಎಷ್ಟು ವರ್ಷ ಅವಾಗ ಎಲ್ಲ ಗೊತ್ತಿಲ್ಲ, ಇನ್ನಷ್ಟವರೆಗೆ ಅನುಕೂಲ ಮಾಡಿ ಬರೋದು ಆಗಿತ್ತು. ದುರ್ದೈವ ಅಂದ್ರೆ ಅವಾಗ ನಮ್ಮ ಹತ್ರ ಕೊಡೋದಿಲ್ಲ, ಅದು ಬಟ್ಟಿಗೆ ಬೇಕಾಗಿತ್ತಲ್ಲ ಅಷ್ಟ ಕೊಡ್ತೀವಿ. ಈಗ ಮಾತ್ರ ಅದಕ್ಕಿಂತ ಪಡ್ಕೊಳ್ಳಿ. ಹೌದು, ನೀವು ಕೊಡ್ಬೇಡಿ, ನಾನು ಹೌದು ಹೌದು ಹೌದು, ಸಮಸ್ಯೆ ಇಲ್ಲ. ಇದಕ್ಕೆ ಏನಾದ್ರು ಪರಿಹಾರ ಹೇಳಿದ್ರು ಏನಿಲ್ಲ ಸರ್, ಮೌನವೇ ಪರಿಹಾರ. ಹೇಳಿ ಸರ್, ತಾವ ಹೇಳಿ, ಮೈಕ್ ಕೊಡ್ರಿ. ನಮಗೊಂದು ಟ್ರ್ಯಾಕ್ ಎಲ್ಲ ಹೋಗ್ಬೇಕು, ಎಷ್ಟು ಬೇಕು ಅಷ್ಟು ಹೋಗೋದು, ಯಾವ ಕೊಟ್ಟಿಗೆ ಬಂದಿರೋದಿಲ್ಲ. ಅದಕ್ಕೆ ಯೋಗ ಪರಿಹಾರ ಅಂತಂದ್ರೆ ಈ ಸಿಸ್ಟಮ್ ಬದಲಾವಣೆ ಅಭಿಪ್ರಾಯ ಈ ಅಧ್ಯಾತ್ಮವನ್ನ ಸ್ಟಾರ್ಟ್ ಮಾಡಿದ್ರೆ
ಇದಕ್ಕೆ ಪರಿಹಾರ ಸಿಗ್ತದೆ. ನಾನು ಕೇಳಿದ್ರು ಹೌದು ಸರ್. ಆ ಪರಿಹಾರ ಸಿಗ್ತದೆ. ಆದರೆ ಎಷ್ಟು ಮಾತಾಡ್ತೀವಿ ಅಷ್ಟು ಸುಲಭ ಮಾತಾಡ್ತೀವಿ. ಸುಲಭ ಮಾತಲ್ಲ ಆ ಕರಿಕ್ಯುಲಮ್ ಹಂಗೆ ಮಾಡ್ಬೇಕು ಸರ್ ಅದನ್ನು. ಯಾಕಂದ್ರೆ ಕುಂತ ವಿದ್ಯಾರ್ಥಿ ಗೊತ್ತಿಲ್ಲ ಅಂದ್ರೆ ಅವ್ರು ಇಲ್ಲೇ ಪ್ರಯತ್ನ ಮಾಡ್ತಾರೆ. ಸರಿ ಸರಿ. ಈಗ ಯಾರೋ ನೋಡ್ತೀವಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ತಲೆ ಹಾಕ್ಸ್ಕೊಂಡ್ಬಿಟ್ಟಿರ್ತದೆ. ಯಾಕಂದ್ರೆ ಹೋಗ್ಯಾರ ಅಲ್ಲಿ ಪರಿಸ್ಥಿತಿ, ಅಲ್ಲಿ ಇಕನಾಮಿಕ್ ಕಂಡೀಷನ್ಸು, ಅಲ್ಲಿ ವ್ಯವಹಾರ ಬೇರೆ ಇರ್ತದೆ. ಇವ್ರು ಬಂದು ಈಗ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಹೋಗ್ತಾರೆ. ಅದು ಬಂದಂಗಿಲ್ಲ ಸರ್. ಏನಾಗಿದೆ ಅಂತಂದ್ರೆ ಅವ್ರು ಹೋಗೋದ್ರೆ ಆಗೋದ್ರೆ ಈಗ ಊಟಕ್ಕೆ ಕೊಟ್ಟರು ಹುಡುಗರಿಗೆ ಶಾಲೆಗೆ ಮಾಸ್ತರ್ ಮಾತ್ರ 2-3 ಕೈ ಇಲ್ಲಿ ಕೂತಿರಲಿಲ್ಲ. ಅದಕ್ಕೆ ದಯಮಾಡಿ ವಿಚಾರ ಮಾಡಿ. ಹೌದು ಸರ್, ಹೌದು ಸರ್. ಧನ್ಯವಾದಗಳು ಸರ್. ಗುರುಗಳು ಕುಟುಂಬದ ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಈಗ ಪ್ರಸ್ತುತ ಕನ್ನಡ ಕಥೆ ಅಂತ ನಾನು ಶಾಲಾ ಶಿಕ್ಷಣದಲ್ಲಿ ಮಾಡ್ತಾ ಇದ್ದೀನಿ. ಅವಾಗೆಲ್ಲ ಗೊತ್ತಿರಬೇಕು, ಯಾಕಂದ್ರೆ ತುಂಬಾ ಪಠ್ಯಪುಸ್ತಕಗಳ ರಚನೆ ಮಾಡುವಂತ ರೀತಿ ಅದನ್ನೆಲ್ಲ ವ್ಯಾಲ್ಯೂ ಆ್ಯಡ್ ಮಾಡ್ತಕ್ಕಂಥದ್ದು ಎಲ್ಲ ಪರ್ಸೆಂಟೇಜ್ ಯಾವ್ದಾದ್ರು ಏನೇನು ವ್ಯಾಲ್ಯೂ ಬೇಕು, ಏನೇನು ಜ್ಞಾನ ಬೇಕು, ಏನು ವಿಜ್ಞಾನ ಬೇಕು ಅಂತಕ್ಕಂಥದ್ದೆಲ್ಲ ರಚನೆ ಆಗಿದೆ. ಅದು ಹೊರತುಪಡಿಸಿ ಕೂಡ ಇವತ್ತು ಮಕ್ಕಳಲ್ಲಿ ವ್ಯಾಲ್ಯೂ ಎಜುಕೇಶನ್ ಬಗ್ಗೆ ಜ್ಞಾನ ಕಡಿಮೆ ಇದೆ. ಅದಕ್ಕೆ ಕಾರಣ ವಿಕಾಸ ಇದೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಇವೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ಮಕ್ಕಳಿಗೆ ಎಷ್ಟೇ ಕ್ಲಾಸ್ ಪಾಠ ಮಾಡಿದ್ರು ಕೂಡ ಆ ಮಕ್ಕಳಿಗೆ ನಿಖರವಾದಂತ ಒಂದು ತಮ್ಮ ತಲೆ ಪೂರ್ಣವಾಗಿ ಬಂದಿಲ್ಲ. ಹಾಗಾಗಿ ಅದು ಹೊರತುಪಡಿಸಿ ಕೂಡ ಅಷ್ಟೊಂದು ನೈತಿಕ ಶಿಕ್ಷಣ ಪಠ್ಯಗಳಲ್ಲಿ ಇದ್ರೂ ಕೂಡ ಇವತ್ತು ಸರ್ಕಾರ ಚಿಂತನೆ ಮಾಡಿದೆ ವ್ಯಾಲ್ಯೂ ಎಜುಕೇಶನ್ ಕೊಡಬೇಕು ಅಂತ 1ನೇ ಕ್ಲಾಸ್ 4ನೇ ಕ್ಲಾಸ್ ಪುಸ್ತಕಗಳಿಗೆ ತಯಾರಾಗಿದೆ. ಅದರಲ್ಲಿ ಕೂಡ ನಾವು ಭಾಗವಹಿಸಿದ ಆಧ್ಯಾತ್ಮಿಕ ವಿಚಾರಗಳನ್ನು ಸೇರಿಸಿ ಉತ್ತಮ ಮಾತನ್ನು ನಾವು ಪ್ರಸ್ತುತಪಡಿಸಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಸೇರಿಸ್ತಾರೆ ನೋಡಬೇಕು. ಅದರಲ್ಲಿ ಕೂಡ ಕೆಲವು ತಪ್ಪು ಡಿಸ್ಕಸ್ ಮಾಡೋದು ಹೇಳಿದ್ದೇವೆ. ಅಂದ್ರೆ ವ್ಯಾಲ್ಯೂ ಎಜುಕೇಶನ್ ಅಂತ ಮಕ್ಕಳಿಗೆ ಬೇಕು, ಅದೇ ಇದ್ರು ಕೂಡ ಮಕ್ಕಳ ಕಡೆ ಹೋಗ್ತಾರೆ. ಅದು ಹೊರತುಪಡಿಸಿ ಮಕ್ಕಳಿಗೆ ಹೆಚ್ಚುವರಿ ತರಗತಿ ವಾರದಲ್ಲಿ 2 ಗಂಟೆ ಮಾಡಬೇಕು. 1ನೇ ಕ್ಲಾಸ್ 4ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಎಲ್ಲ ಪಠ್ಯಪುಸ್ತಕಗಳು ರೆಡಿಯಾಗಿ ಮುಂದಿನ ವರ್ಷದ ಪ್ರಾರಂಭ ಆಗುತ್ತೆ. ಆ ಪಠ್ಯಗಳಲ್ಲಿ ಮುಖ್ಯ ಬರಬಹುದು ಅಂತ ಆಗ್ರಹವನ್ನು ಆಯ್ತು ಇಲ್ಲ. ನನ್ನ ಹೆಸರು ಪತ್ರಿಕೆ ಆಗುತ್ತೆ. ಹಾಂ ಸಲಹೆ ಅಂತನೋ ನಾನು ಭಾಳ ಇಷ್ಟಪಡ್ತೇನೆ. ಹಿಂದಿನ ಮಕ್ಕಳಲ್ಲಿ ನಾವು ನಮ್ಮ ಕೈ ಮತ್ತು ನಾವು ಮಕ್ಕಳಿದ್ದಾರೆ, ನಮ್ಮ ಕೈಗಳು ಈಗ ಮಕ್ಕಳಿಗೆ ಮೊಬೈಲ್ ಇದೆ. ಆ ಮೊಬೈಲನ್ನು ಹೊರತುಪಡಿಸಿ ಬಿಟ್ಟು ಮತ್ತೆ ಒಂದು ಕಾಲಕ್ಕೆ ಮಕ್ಕಳಿಗೆ ಪುಸ್ತಕನೇ ಆಧಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಏನೆಲ್ಲ ಸಲಹೆಗಳನ್ನ ಏನೆಲ್ಲ ಪ್ರಯತ್ನವನ್ನು ಮಾಡಬಹುದು ಅಂತ ಬಟ್ 1 ಮಿನಿಟ್ ಈ 1 ಮಿನಿಟ್ ತರ್ರಿ. ಮೊಬೈಲನ್ನು ಮೊದಲು ಬಳಕೆಯನ್ನು ಮಕ್ಕಳ ಮುಂದೆ ನಾವು ಉಪಯೋಗಿಸ್ಕೊಳ್ಳಿಲ್ದಂಗೆ ಅವ್ರ ಮುಂದೆ ಇದ್ದು ನೋಡಿ ಅವ್ರಿಗೆ ಸಲಹೆ ಕೊಡ್ಬೇಕು ಮೊದಲು ಅಂತ ನನ್ನ ನಂಬಿಕೆ. ಈಗ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಿರ್ತೀರಿ, ಮಾಡ್ಕೊತಾನೆ ಹುಡುಗರು ತಿಂತಿರ್ತಾನೆ, ಇವನು ನೋಡ್ಕೊತ ತಿಂತಿರ್ತಾನೆ, ಅಪ್ಪನೂ ಅವ್ರು ಕೂಡ. ಅದಕ್ಕೆ ನಾವು ಒಂದು ಮಾಡಾಕತ್ತೀವಿ. ಏನು ಪ್ರಾಕ್ಟೀಸ್ ಅಂದರೆ, ಬ್ರೇಕ್ಫಾಸ್ಟ್ಗೆ ಹೋದ್ರೆ ಟೇಬಲ್ನಾಗ ಒಂದು ಬಾಕ್ಸ್ ಇಟ್ಟವಿ, ಅಲ್ಲಿ ಹಾಕ್ಬೇಕು ಮೊಬೈಲ್ ಎಲ್ಲ. ಮಗನೂ ಹಾಕ್ಬೇಕು, ನಮ್ಮ ಮಿಸ್ಸಸ್ಸು ಹಾಕ್ಬೇಕು, ಮಗಳು ಹಾಕ್ಬೇಕು. ಅಂದರೆ 1 ತಾಸರ ಅಟ್ಲೀಸ್ಟ್ ಆ ಮೊಬೈಲ್ ಯೂಸ್ ಮಾಡ್ಲಿದ್ದಂಗೆ ಫ್ಯಾಮಿಲಿ ಕೂಡ ಟೈಮ್ ಕೊಡೋದು. ಅಂದ್ರೆ ನಾವು ಮೊದಲು ಅವಾಯ್ಡ್ ಮಾಡಿ ಮಕ್ಕಳಿಗೆ ಅದನ್ನು ಹೇಳಬೇಕು. ಅದರಿಂದ ಯೂಸು ಐತಿ, ಯೂಸ್ ಇಲ್ಲ ಅಂತಲ್ಲ. ಈಗ ನೀವು ಅದರೊಳಗೆ ಅಲ್ಟರ್ನೇಟ್ ಟೀಚರ್ ಅಂತೇಳಿ AI ಟೀಚರ ಈಗ ಒಂದು ಪಾಠ ಮನೆಯೊಳಗೆ ತಿಳಿದಿರಂಗಿಲ್ಲ ಕ್ಲಾಸ್ನೊಳಗೆ, ಇಲ್ಲ ಅದ ಪಾಠ ಆಪ್ಟಿಕ್ಸ್ ಒಂದು ಪಾಠ ನಾ ಫಿಸಿಕ್ಸ್ ಕಲಿಸಿರ್ತೀನಿ ತಿಳಿದಿರಂಗಿಲ್ಲ, ಅದು ಬೇಕಾದ ಅದರೊಳಗೆ ಮತ್ತು ಸಬ್ ಟಾಪಿಕ್ ಹಚ್ಕೊಂಡು ಹುಡುಗ ಕೇಳ್ಬೋದು. ಬಟ್ ಅದನ್ನಷ್ಟು ಮಾಡಂಗಿಲ್ಲ ಹುಡುಗರು, ಅದ್ರ ಕೂಡ ಮತ್ತೆ ಏನೇನಾರ ನೋಡಕ್ಕೆ ನಿಲ್ತಾರ, ಡೈವರ್ಷನ್. ಅದಕ್ಕೆ ಅದನ್ನು ವಾಚ್ ಮಾಡ್ಕೊತ ಇರ್ಬೇಕು ಪೇರೆಂಟ್ಸ್. ನೀ ಏನು ನೋಡೋದಿದ್ರು ನನ್ನ ಮುಂದೆ ನೋಡಪ್ಪ. ನಾವು ಪ್ರಾಮಾಣಿಕವಾಗಿದ್ದರೆ
ನಾವು ಮೊಬೈಲ್ನ ದಿನಕ್ಕೆ ಒಂದು 8 ತಾಸರ ಅದನ್ನು ಯೂಸ್ ಮಾಡ್ದಂಗಿದ್ವಿ ಅಂದ್ರೆ ಅವಾಗ ನಾವು ಮಕ್ಕಳಿಗೆ ಹೇಳ್ಬೋದು ನೀನು ಹಿಂಗೆ ಪ್ರಾಕ್ಟೀಸ್ ಮಾಡಪ್ಪ ಅಂತ. ನಾನು ದಿವಸ ಪ್ರಾಕ್ಟೀಸ್ ಮಾಡಕತ್ತೀನಿ ಈಗ ಅದನ್ನು 11ರಿಂದ 2 ಯೂಸ್ ಮಾಡಂಗಿಲ್ಲ, ಅವಾಗ ಒಟ್ಟು ಮೊಬೈಲ್ ಯೂಸ್ ಮಾಡಂಗಿಲ್ಲ, ಬರೀ ಫೋನ್ ಬಂದ್ರೆ ರಿಸೀವ್ ಮಾಡೋದು. ನಾವು ಮಾಡ್ತೀವಿ ಆದ್ರೆ ನಮ್ಮ ಸ್ಕೂಲ್ ಹೋಗ್ತಾರಲ್ಲ ಪೇರೆಂಟ್ಸ್ ಮಕ್ಕಳು ಇರ್ತಾರಲ್ಲ ಅವ್ರ ಮನೇಲಿ ಯೂಸ್ ಮಾಡ್ತಾ ಇರ್ತಾರೆ, ಅವ್ರ ಬಂದು ಕಥೆಗಳು ಹೇಳ್ತಾರೆ, ನಮ್ಮ ಮೊಬೈಲ್ ಹಿಂಗ್ ನೋಡಿದೆ ಹಂಗ್ ನೋಡಿದೆ. ನೀವು ನೋಡದೆ ತೋರಿಸ್ದೆ ಅವ್ರಿಗೆ ಅವಾಯ್ಡ್ ಮಾಡಿದಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ. ಹೌದು. ಆದ್ರೆ ಇನ್ನೊಂದು ನೋಡಿದಾಗ ತುಂಬಾ ಡೀಪ್ ಆಗಿ ನೋಡಕ್ ಹೋಗ್ತಾರೆ. ಹೌದು. ಆದ್ರೆ ಒಳ್ಳೆಯದು ನೋಡು, ಕೆಟ್ಟದ್ದು ನೋಡ್ಬೇಡ ಅಂತ ನೀವು ಅದನ್ನು ಸಜೆಷನ್ ಕೊಡ್ಬೇಕು ಅವ್ರಿಗೆ. ಮತ್ತು ಅದು ಪೂರ್ಣ 24 ತಾಸು ಆಗಬಾರ್ದಲ್ಲ ಸರ್, ಅದು ಅಡಿಕ್ಟ್ ಆಗತ್ತಾರೆ ಈಗ ಅವರು, ಅಡಿಕ್ಟ್ ಮಾಡಬಾರ್ದು ಅವ್ರನ್ನ. ಹೇಳಿ. ಇವತ್ತು ಈ ಆಧ್ಯಾತ್ಮಿಕ ಸಮ್ಮೇಳನದಲ್ಲಿ ನಿಮ್ದು ಪ್ರವಚನ 45 ನಿಮಿಷ ಅಂದ್ರೂ ಕೂಡ ರಸದೌತಣ ಇತ್ತು. ನಂದೇ ಕಾರಣ ನಾನು ಹೇಳ್ತೀನಿ, ನಾನು ಇಲ್ಲಿ ಮಾರಲ್ ಸೈನ್ಸ್ ಕಲಿಸೋ ಪ್ರೊಫೆಸರ್ ಇದ್ದೀನಿ. ನನಗೆ ಆಕ್ಚುಲಿ ಸೈನ್ಸ್ ತಗೊಳ್ಬೇಕಂತ ಬಹಳ ಆಸೆ ಇತ್ತು. ಆದ್ರೆ ಏನಾಯ್ತು ಅಂದ್ರೆ ದುರ್ದೈವದಿಂದ ನಿಮ್ಮಂತ ಟೀಚರ್ಸ್ ಇದ್ದಿಲ್ಲ. ನಮ್ಗೆ ಬರೀ ನಮ್ದು ಹೆಗಡೆ ಸರ್ ಮತ್ತು ಪ್ರಭು ಸರ್ ಅಂತಿದ್ರು, ಬರೀ ಹೊಡೆಯುವುದು ಬರುದೇ ಇಲ್ಲ. ನಮ್ಮ ತಾಯಿ ತಂಗಿನೇ ಎಣ್ಣೆ ಹಚ್ತಿದ್ರು, ನಮ್ಗೆ ಹೊಡೆದು ಕೂಡಲೂ ಹಿಂಗ್ ಹೋಗ್ಬೇಕು, ಮಗಳಿಗೆ ನೋವು ಆಗ್ಬಾರ್ದು ಅಂತ ಆರ್ಟ್ಸ್ ತಗೊಂಡೆ. ಅಂದ್ರೆ ಈಗ ಒಂದು ಗೋಲದಿಂದ ಅಥವಾ ತ್ರಿಕೋನದಿಂದ ಯಾವ ರೀತಿಯಾಗಿ ಆಧ್ಯಾತ್ಮ ಸಿದ್ದೇಶ್ವರ ಸ್ವಾಮಿಗಳು ಕಲಿಸಿದ್ರಲ್ಲ, ಅದನ್ನು ನೀವು ನಕ್ಷತ್ರದಲ್ಲಿ ಸಮುದ್ರದಂತಹ ಅವರ ಜ್ಞಾನವನ್ನು ನಮಗೆ ಒಂದು ಸಣ್ಣ ಗ್ಲಾಸ್ ಹಾಕಿ ಕುಡಿಸಿದ್ರಿ. ನನಗೆ ಇದು ಗುರುವಾರದಿಂದ ಇಲ್ಲಿ ಕ್ಲಾಸ್ ಇದೆ, ಆವಾಗ ನಾನು ಇದನ್ನು ಐ ವಿಲ್ ಯೂಸ್ ಇಟ್. ಇಟ್ ಇಸ್ ರಿಯಲಿ ಮೋಟಿವೇಶನಲ್. ಇದು ಸರ್ ನಿಮ್ಮ ಮಧ್ಯ ಪಬ್ಲಿಕ್ ಸ್ಪೀಚ್ ಅಂದ್ರೆ ಇಟ್ ಇಸ್ ನಾಟ್ ಎಟ್ ಆಲ್. ಧನ್ಯವಾದಗಳು. ಆಧ್ಯಾತ್ಮ ಅಂದ್ರು, ಮೊಬೈಲ್ ಅಂದ್ರು, ಕೊರೋನಾ ಮತ್ತಿಗೊಂದೊಂದು ಚಟ ಬಿತ್ತು. ಆದ್ರೆ ಮಕ್ಕಳಿಗೆ ನಾವೇನ್ ಮಾಡ್ಬೇಕು, ಪುಸ್ತಕ ಅನೇಕ ಪುಸ್ತಕಾಲಯಕ್ಕೆ ಹೋಗ್ತೀನಿ ನಾನು, ಆಟವಾಡಿಗೂ ಮೊನ್ನೆ ಹೋಗಿದ್ದೆ. ಇಲ್ಲಿ ಯಾವ ಪುಸ್ತಕಗಳನ್ನೇ ತಗೊಳ್ಳೋದಿಲ್ಲ. ನಟ್ಸಂದಲ್ಲಿ ಎವ್ರಿಥಿಂಗ್ ಯು ವಿಲ್ ಗೆಟ್ ಇನ್ ದ ಮೊಬೈಲ್. ಆ ಚಟವನ್ನು ಟೀಚರ್ಸ್ ಬಿಡ್ಬೇಕಂದ್ರೆ ಈ ಸರ್ ಹೇಳಿದಾಗೆ ಆಧ್ಯಾತ್ಮದ ಮೊರೆ ಹೋಗಲೇಬೇಕು. ಅದಕ್ಕಾಗಿ ವಿವೇಕಾನಂದ ಮಕ್ಕಳೇ ಹೇಳ್ತಾರೆ, ಆಫ್ಟರ್ ರೋಮಿಂಗ್ several rounds in the blue sky, the bird has to come down and sit on the branch of the tree ಅಂತ. ಎಲ್ಲೋ on the branch of ಆಧ್ಯಾತ್ಮ, then only India will change and Indian youth will change ಅಂತ ಹೇಳಿ ನಿಮ್ಗೆ ಇನ್ನೊಂದೇ ನಾನು ನಿಮ್ಗೆ ಪರ್ಸನಲಿ ಭೇಟಿ ಆಗಿ ಕೆಲವೊಂದು ಫಾರ್ಮುಲಾ ಕೊಡ್ಬೇಕಾಗ್ತದೆ. ಧನ್ಯವಾದ. ಸಿದ್ದೇಶ್ವರ ಸ್ವಾಮಿಗಳು ಇದನ್ನು ಹೇಳಿದ್ರಿ, ಎಷ್ಟು ವರ್ಷ ಮತ್ತು ಇದು ಯೂನಿವರ್ಸಿಟಿ ಅಂತ ಮತ್ತೊಮ್ಮೆ ಹೇಳ್ಕೊಂಡು ಅದನ್ನ ನಾನು ಡೈರಿಯಲ್ಲಿ ಬರ್ಕೊಂಡು ಮಕ್ಕಳಿಗೆ ಕಳಿಸಬೇಕು ಅಂತ ನಾನು ತಿಳ್ಕೊಂಡು ಧನ್ಯವಾದಗಳು. ಗಣಚರ್ ಸರ್, ನೀವು ಯಾವಾಗ ಐತರ ಮುಗಿಸ್ತೀವಿ. ಇದು ಕೊನೆಯ ಪ್ರಶ್ನೆ. ಸರ್ ನಮಸ್ಕಾರ, ನಾನು ಸುರೇಶ್ ಕೋವಿಂದ್ ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕ. ನಾನು ಆಕ್ಚುಲಿ ಉಪನ್ಯಾಸ ಅಂತ ಬಂದವಲ್ಲ, ನಮ್ಮ ಶ್ರೀಮತಿಯವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾರೆ, ಸುರೇಖ ಅವ್ರದ್ದು ನಾಟಕ ಪ್ರದರ್ಶನ ಅಂತ ಬಂದವರು. ಇದೆಲ್ಲ ಬಂದಾಗ ನೋಡಿ ನನಗೆ ಭಾಳ ಖುಷಿ ಆಯಿತು. ನಮ್ಮ ಶಿಕ್ಷಣ ಬಗ್ಗೆ ಬಹಳಷ್ಟು ಮಾಹಿತಿವಾದಂಥ ಮಾತನ್ನು ಸರ್ ಮಾತಾಡಿದ್ರು. ನಾವೆಲ್ಲ ಸಣ್ಣವ್ರೆ, ಅವರು ನನಗಿಂತ ದೊಡ್ಡವರು. ನಾವು ಸಣ್ಣವರಿದ್ದಾಗ ನಮ್ಗೆ ಪಠ್ಯಪುಸ್ತಕ ಕಲಿಯೋಕ್ಕಿಂತ ಪೂರ್ವದಲ್ಲಿ ನಮ್ಗೆ ಟೈಮ್ ಟೇಬಲ್, ತರಗತಿ ವೇಳಾಪಟ್ಟಿ ಒಳಗೆ ಮೌಲ್ಯ ಶಿಕ್ಷಣ ಅಥವಾ ನೀತಿ ಶಿಕ್ಷಣ ಅಂತ ಒಂದು ಅವಧಿ ಇದೆ. ಈಗ ನೀತಿ ಶಿಕ್ಷಣ, ಮೌಲ್ಯ ಶಿಕ್ಷಣ ಅವಧಿನ ಹೋಗ್ಬೇಕು, ತರಗತಿ ಓದಿಲ್ಲ, ನಾವು ಕಲಿಸ್ತಾ ಇಲ್ಲ. ಇವತ್ತು ಯಾಕೆ ಅಧ್ಯಾತ್ಮದಿಂದ ನಾವು ದೂರ ಆಗ್ತಾ ಇದ್ದೀವಿ ಅಂದ್ರೆ ಇದು ಒಂದು ಕಾರಣ. ಅದಕ್ಕೆ ಸಿದ್ದೇಶ್ವರ ಶ್ರೀಗಳ ಒಂದು ಏನು ನುಡಿಯದ ವಾಣಿಯದ ಇದು ತರಗತಿ ಪಠ್ಯಪುಸ್ತಕದೊಳಗೆ ಬರಬೇಕು ಅಂದ್ರೆ ಇಂಥ ಒಂದು ಮಹತ್ವಪೂರ್ಣವಾದಂಥ ಏನು ಕಾನ್ಸೆಪ್ಟ್ ಅದ, ಇವು ಪಠ್ಯಪುಸ್ತಕದ ಆಚೆಯೂ ಅಂದ್ರೆ ಅಧ್ಯಾತ್ಮ ಬರಬೇಕು ಅನ್ನೋದು ನನ್ನ ಆಸೆ. ಸರಿ ಸರಿ. ಅದಕ್ಕಿಂತ ಮೊದಲು ನೀನೇನು ಇನ್ವಾಲ್ವ್ ಮಾಡತ್ತೇವೆ 3-4 ವರ್ಷದಿಂದ ಯಾವುದೇ ಹಂತದಲ್ಲಿ ಶಿಕ್ಷಕರ ನೇಮಕ ಆಗ್ತಾರೆ. ಇವನ್ನೆಲ್ಲ ಅಂತಂದು ಅಂದ್ರೆ ಔಷಧಿ ಕಲ್ಸೋರು, ಇವ್ರು ಕಲ್ಸೋರು ಅದು ಪಾಲಿಸಿ ಮ್ಯಾಟರ್ ಆಗ್ತದೆ. ಬರೀ ಪರಿಚಯ ಆಗ್ತದೆ, ಆಮೇಲೆ ಎಣಿಕೆ ಅಂತ ಬಂದಿರ್ತದೆ. ಆಮೇಲೆ ಮಾತಾಡೋಣ, ವಿಷಯಾಂತರ ಆಗ್ತದೆ.
I'm Dr. Jha. I'm not a teacher, but I have been teaching in the industry and in medical colleges, not in the primary schools and all that. My feeling is now Gurukula system ಗೆ ಹೋದ್ರೆ I think we will change the whole system. That's what Correct. ಕರೆಕ್ಟ್ ಸರ್. ಈಗ ಒಂದಿಷ್ಟು ಮಂದಿ ಚಲೋ ಮಾಡಿದ್ದಾರೆ ಈಗ ಗುರುಕುಲ ಅಲ್ಟರ್ನೇಟ್ ಸ್ಕೂಲ್ ಅಂತೇಳಿ. ಅಂದ್ರೆ ನಾವು ಭಾರತೀಯ ಒರಿಜಿನಲ್ ಸಂಸ್ಕೃತಿಗೆ ಹೋಗ್ತಾರೆ. ಧನ್ಯವಾದ. ಹಾಂ, ಗಣಾಚಾರ್ಯವರು ಹಗಲೆಲ್ಲ ನಮ್ಗೆ ವಾರ್ ಮಾಡಕತ್ತಿದ್ದಾರೆ. ಇಲ್ಲಿ ನನ್ನನ್ನು ಕರೆಸಿ ಶ್ರೀಗಳ ಆಧ್ಯಾತ್ಮದ ಪ್ರವಚನಗಳಲ್ಲಿ ವಿಜ್ಞಾನದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಸತ್ಯ ಸಾಯಿ ಟ್ರಸ್ಟ್ನವರಿಗೆ ಮತ್ತು ಆನ್ಲೈನ್ ಸತ್ಸಂಗ ಬಳಗದವರಿಗೆ, ಆನ್ಲೈನ್ ಸತ್ಸಂಗದ ಬಳಗದ ಮೆಂಬರು, ನಾನು ಒಬ್ಬ ಮೆಂಬರ್ ಅದರದ್ದು, ಎಲ್ಲರಿಗೂ ಧನ್ಯವಾದಗಳು.